ನಮಸ್ಕಾರ ವೀಕ್ಷಕರೇ. ಈ ದಿನ ನಾವು ಯೂನಿವರ್ಸ್ ಅಂದ್ರೇನು, ನಾವು ಯೂನಿವರ್ಸ್ಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಯೂನಿವರ್ಸ್ ಅಂದ್ರೇನು ಅಂತ ಚುಟುಕಾಗಿ ಹೇಳ್ತೀನಿ. ಯಾಕೆಂದರೆ ಈ ಯೂನಿವರ್ಸ್ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಸಾಲಲ್ಲ, ಅಷ್ಟೊಂದಿದೆ. ನಾವು ಎಷ್ಟು ದಿನ ತಿಳ್ಕೊಂಡ್ರೂ ಅದ್ರ ಬಗ್ಗೆ ನಾವು ಕಲಿತಾನೇ ಇರಬೇಕು ಜೀವನದಲ್ಲಿ, ಅಷ್ಟೊಂದಿದೆ ಯೂನಿವರ್ಸಲ್ಲಿ. ನಾನು ಚುಟುಕಾಗಿ ಯೂನಿವರ್ಸ್ ಏನು ಅಂತ ಹೇಳಬೇಕು ಅಂತ ಹೇಳಿದ್ರೆ, ಈಗ ನಾವು ಈ ಭೂಮಿ ಮೇಲಿದ್ದೀವಿ. ಈ ಭೂಮಿ ಪಂಚಭೂತಗಳು, ಸೌರಮಂಡಲ, ಸೌರಮಂಡಲದಲ್ಲಿರೋ ಗ್ರಹಗಳು, ನಕ್ಷತ್ರಗಳು, ಇಡೀ ಇವೆಲ್ಲ ಸೇರಿ ಯೂನಿವರ್ಸ್. ಇವೆಲ್ಲ ಯೂನಿವರ್ಸ್ ಒಳಗಡೆನೇ ಇದೆ. ಯೂನಿವರ್ಸ್ ಅಂದ್ರೇ ಕಣ್ಣಿಗೆ ಕಾಣದ ಒಂದು ಅಗಾಧ ಶಕ್ತಿ. ಈ ಅಗಾಧ ಶಕ್ತಿಗೆ ನಾವು ವಿಶ್ವಶಕ್ತಿ ಅಂತ ಹೇಳ್ತೀವಿ, ಅಂದರೆ ಕಾಸ್ಮಿಕ್ ಎನರ್ಜಿ. ಈ ವಿಶ್ವಕ್ಕೆ ನಾವು ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂದ್ಬಿಟ್ಟು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅದರ ಮೂಲಕ ನಾವು ವಿಶ್ವಶಕ್ತಿಗೆ ನಾವು ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ತಿಳ್ಕೊಳ್ಳೋಣ. ಈ ಒಂದು ಸಣ್ಣ ಕಥೆನ ಕೇಳಿ. ಒಂದು ಬೆಟ್ಟ ಇರುತ್ತೆ. ಆ ಬೆಟ್ಟದಲ್ಲಿ ಒಂದು 4-5 ಫ್ಯಾಮಿಲಿ, ಸಣ್ಣ ಸಣ್ಣ ಫ್ಯಾಮಿಲಿಗಳು ವಾಸ ಆಗಿರ್ತಾರೆ. ಅದು ಮನೆ ಅಲ್ಲೊಂದು ಇಲ್ಲೊಂದು, ಬೆಟ್ಟದಲ್ಲಿ ಗೊತ್ತಲ್ಲ, ಕಾಡಲ್ಲಿ ಎಲ್ಲೆಲ್ಲೋ ಒಂದೊಂದು ಮನೆಗಳು ಮಾಡಿಕೊಂಡು ಇರ್ತಾರೆ ಅವರು. ಹೀಗಿರುವಾಗ ಒಂದು ಫ್ಯಾಮಿಲಿ ಇರುತ್ತೆ. ಆ ಫ್ಯಾಮಿಲಿಯಲ್ಲಿ ಒಂದು ಸಣ್ಣ ಹುಡುಗಿ ಇರ್ತಾಳೆ. ಆ ಹುಡುಗಿ ಸಂಜೆ ಆದಮೇಲೆ ಆ ಹುಡುಗಿ ಜೊತೆ ಆಟ ಆಡೋಕ್ಕೂ ಯಾರೂ ಇರಲ್ಲ, ಒಂದೇ ಹುಡುಗಿ. ಅವಳೇನು ಮಾಡ್ತಾಳೆ, ಆ ಮನೆಯಿಂದ ಹೊರಗಡೆ ಬಂದು ಆಕಾಶನೇ ನೋಡ್ಕೊಂಡು, ಕತ್ಲಾಗಿರುತ್ತಲ್ವ, ಆಕಾಶನೇ ನೋಡ್ಕೊಂಡು ಮಲ್ಕೊಂಡು ದಿನ ನಕ್ಷತ್ರಗಳ ಹತ್ರ, ಚಂದ್ರನ ಹತ್ರ ಎಲ್ಲ ತನ್ನ ಕಷ್ಟ ಸುಖಗಳನ್ನ ಮಾತಾಡಿಕೊಂಡು, ನೀನು ತುಂಬ ಬ್ಯೂಟಿಫುಲ್ ಆಗಿದೆಯಾ, ನೀನು ತುಂಬ ಚೆನ್ನಾಗಿದೆಯಾ, ನಿನ್ನ ಕಂಡ್ರೆ ನಂಗೆ ತುಂಬ ಇಷ್ಟ, ಆ ಥರ ಸ್ಟಾರ್ಸ್ಗಳಿಗೆ, ಚಂದ್ರನಿಗೆ, ಈ ಥರ ಎಲ್ಲದಕ್ಕೂ ಟೋಟಲಾಗಿ ಅವಳು ಆಕಾಶ ನೋಡಿಕೊಂಡು ಅದರ ಜೊತೆ ಎಲ್ಲ ಮಾತಾಡ್ತಾ ಇರ್ತಾಳೆ ಪ್ರತಿದಿನ. ಹೀಗೆ ಇರಬೇಕಾದ್ರೆ ಅವಳಿಗೆ ಏನಾದರೂ ಒಂದು ಸಣ್ಣ ಜ್ವರ ಥರ, ನೆಗಡಿ ಥರ ಏನೇ ಆಗಿ ಹುಷಾರಿಲ್ಲದೆ ಇರೋ ಥರ ಆದಾಗ ಅವಳಿಗೇನಾಗುತ್ತೆ, ಯಾರೋ ಬಂದು ಸಮಾಧಾನ ಮಾಡ್ತಾ ಇರೋವ್ರ ಥರ ಆಗುತ್ತೆ. ನಾನಿದ್ದೀನಿ, ನಿನಗೇನೂ ಆಗಿಲ್ಲ, ಹೆದರ್ಕೋಬೇಡ ಅಂತ ಸಮಾಧಾನ ಮಾಡಿ ಹೇಳೋ ಥರ ಆಗ್ತಾ ಇರುತ್ತೆ. ಆ ಥರ ಹೇಳಿ ಮಾರನೇ ದಿವಸ ಆರಾಮಾಗಿರ್ತಾಳೆ ಹುಡುಗಿ. ಅದೇ ರೀತಿ ಸುಮಾರು ವರ್ಷಗಳು ಕಳೆಯುತ್ತೆ. ಸ್ವಲ್ಪ ಹುಡುಗಿ ದೊಡ್ಡವಳಾಗಿರ್ತಾಳೆ. ಆ ಬೆಟ್ಟದ ಮೇಲೆ ಸಣ್ಣದಾಗಿ ಬೆಳೆ ಬೆಳೆಯೋದಕ್ಕೋಸ್ಕರ ಸಮತಟ್ಟು ಮಾಡಿಕೊಂಡು, ಜಾಗ ಮಾಡಿಕೊಂಡು ಅಲ್ಲಿ ಬೆಳೆ ಬೆಳೀತಾ ಇರ್ತಾರೆ. ಆ ಬೆಳೆ ಬೆಳೆಯೋದಕ್ಕೆ ಈ ಹುಡುಗಿನೂ ತನ್ನ ಅಪ್ಪ ಅಮ್ಮನಿಗೆ ಭಾಳ ಹೆಲ್ಪ್ ಮಾಡಿ ಇವಳು ಆ ಜಮೀನಲ್ಲಿ ದುಡಿತಾ ಇರ್ತಾರೆ. ಹೀಗಿರುವಾಗ ಒಂದು ದಿನ ತುಂಬ ಜೋರಾಗಿ ಮಳೆ ಬರುತ್ತೆ. ಅದು ಯಾವಾಗಲೂ ಬಂದಿಲ್ಲದೆ ಇರೋ ಥರ ತುಂಬ ಜೋರು ಮಳೆ ಬರುತ್ತೆ. ಆ ಮಳೆಯಲ್ಲಿ ಈ ಬೆಳೆ ಬೆಳೆದಿರೋದು ಇದೆಲ್ಲ ಕೊಚ್ಚೋಗೋ ಥರ ಇರುತ್ತೆ. ಆಗ ಈ ಹುಡುಗಿಗೆ ತುಂಬ ಕೋಪ ಬರುತ್ತೆ. ಅದಕ್ಕೆ ಅವಳು ಆಕಾಶ ನೋಡ್ಕೊಂಡು ಹೇಳ್ತಾಳೆ, ನಿನ್ಗೆ ಅರ್ಥ ಆಗಲ್ವಾ, ನೀನು ಇಷ್ಟು ಜೋರಾಗಿ ಮಳೆ ಸುರಿಸ್ಬಿಟ್ರೆ ನಾವು ಕಷ್ಟಪಟ್ಟು ಬೆಳೆದಿರೋ ಬೆಳೆ ಎಲ್ಲ ನಾಶ ಆಗ್ಬಿಡುತ್ತೆ. ನಿಲ್ಲಿಸು, ಮೊದಲು ಮಳೆಯಲ್ಲಿ ನಿಲ್ಲಿಸು, ಬೆಳೆ ಎಲ್ಲ ನಾಶ ಆಗ್ಬಿಡುತ್ತೆ ಇಲ್ಲಿ ಅಂತ ಜೋರಾಗಿ ಹೇಳ್ತಾಳೆ. ಸಡನ್ನಾಗಿ ಮಳೆ ನಿಂತೋಗ್ಬಿಡುತ್ತೆ. ಸ್ನೇಹಿತರೆ, ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ಆ ಹುಡುಗಿ ದಿನ ಮಾತಾಡ್ತಾ ಇರ್ತಾಳೆ. ಅಂದರೆ ಅವಳು ಯೂನಿವರ್ಸ್ ಜೊತೆ ಒಂದು ಗೆಳೆತನ ಬೆಳೆಸ್ಕೊಂಡಿರ್ತಾಳೆ. ಆ ಗೆಳೆತನದಲ್ಲಿ ಆ ಹುಡುಗಿ ಏನು ಹೇಳುತ್ತೋ ಅದನ್ನು ಯೂನಿವರ್ಸ್ ಕೇಳುತ್ತೆ. ಯಾಕೆ ಅಂದರೆ ಆ ಹುಡುಗಿ ದಿನ ಐ ಲವ್ ಯು ಅಂದರೆ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ, ಆಮೇಲೆ ನನಗೆ ಈ ಥರ ನಿನ್ನ ಕಂಡ್ರೆ ತುಂಬ ಇಷ್ಟ, ಇದನ್ನೆಲ್ಲ ಆ ಹುಡುಗಿ ದಿನ ಯೂನಿವರ್ಸ್ ಜೊತೆ ಮಾತಾಡಿ ಯೂನಿವರ್ಸ್ ಜೊತೆ ಫ್ರೆಂಡ್ ಆಗ್ಬಿಟ್ಟಿರ್ತಾಳೆ. ಅದಕ್ಕೆ ಆ ಹುಡುಗಿ ಏನು ಅಂದ್ಕೊಳ್ತಾಳೋ, ಏನು ಕೇಳ್ತಾಳೋ ಅದನ್ನು ಯೂನಿವರ್ಸ್ ಕೊಡುತ್ತೆ. ಹಾಗೆ ಮಳೆ ನಿಲ್ಲಿಸೋದಿದ ತಕ್ಷಣ ಮಳೆ ನಿಲ್ಲಿಸುತ್ತೆ. ಸೊ ಇಲ್ಲಿ ಏನಪ್ಪ ಅಂದರೆ, ನಮ್ಮ ಮನಸ್ಸಿಗೆ ಕೂಡ ತುಂಬ ಅದೇ ರೀತಿಯ ಶಕ್ತಿ ಇದೆ. ನಾವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಪಾಸಿಟಿವ್ ಅಫರ್ಮೇಷನ್ಸ್ನೇ ಇಟ್ಕೋಬೇಕು. ಹೀಗೆ ನಾವು ದಿನ ಯೂನಿವರ್ಸ್ ಜೊತೆ ನಾವು ಕೂಡ ಮಾತಾಡ್ತಾನೆ ಇರಬೇಕು. ಯೂನಿವರ್ಸ್ಗೆ ಐ ಲವ್ ಯು ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು. ಇದಕ್ಕಾಗಿ ನಾನು
ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸುಮಾರು ಈ ಅಫರ್ಮೇಷನ್ಸು, ಮ್ಯಾನಿಫೆಸ್ಟೇಷನ್ ಬಗ್ಗೆ ಇನ್ನೂ ಹಲವಾರು ಟೆಕ್ನಿಕ್ಸ್ನ ತಿಳಿಸ್ಕೊಡ್ತೀನಿ. ಹೀಗೆ ವಿಡಿಯೋ ಕಂಟಿನ್ಯೂ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್.